ಆತ್ಮೀಯ ಡ್ರಜಕ್ಕಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ. ಸ್ನೇಹಿತರೆ, ಎಂದಿನಂತೆ ಇಂದು ಕೂಡ ಒಬ್ಬ ವಿಶೇಷ ವ್ಯಕ್ತಿ ನಮ್ಮೊಂದಿಗಿದ್ದಾರೆ. ನಮ್ಮ ಬಿಜಾಪುರ ಸುತ್ತಮುತ್ತಲಿನ ಜನರು ಸಾಕಷ್ಟು ಇವ್ರನ್ನೆಲ್ಲ ನೀವು ಸೋಷಿಯಲ್ ಮೀಡಿಯಾದಾಗೆಲ್ಲ ನೋಡಿರ್ತೀರಿ. ಹೆಂಗೆ ನೋಡಿರ್ತೀರಪ್ಪ ಅಂತಂದ್ರೆ ಯಾವುದೋ ಒಂದು ಹಾವಿನ ಜೊತೆ ಇವರು ನೋಡಿರ್ತೀರಿ. ಉರಗ ರಕ್ಷಕರು ಉಮೇಶ್ ಶ್ರೀಶೈಲ್ ಗಂಗೇಗೋಳ ಅಂತ ಹೇಳಿ ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ ಹೆಂಗೆ ಇದ್ರ ಬಗ್ಗೆ, ಹಾವುಗಳ ಬಗ್ಗೆ ಆಸಕ್ತಿ ಹೆಂಗೆ ಬಂತು, ಹಾವು ಹಿಡಿಬೇಕಾದ್ರೆ ಏನೇನು ಮಾಡ್ತಾರೆ, ಯಾಕೆ ಹಾವು ಹಿಡಿಬೇಕು ಅಂತ ಅವ್ರಿಗೆ ಅನಿಸ್ತು ಅಂತೇಳಿ ಮಾತಾಡ್ತಾ ಹೋಗೋಣ. ಉಮೇಶ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಗೆ ನಮಸ್ಕಾರ ಸರ್. ಮಾತಾಡ್ತಾ ಹೇಳಿದೆ ನಾನು, ಉಮೇಶ್ ಅವರು ಉರಗ ರಕ್ಷಕರು, ಹಾವುಗಳನ್ನ ಹಿಡಿತಾರ ಅಂತ ಹೇಳಿ. ಇದನ್ನ ಯಾವಾಗಿಂದ ಸ್ಟಾರ್ಟ್ ಮಾಡಿದಿರ್ತಾವ ಸರ್? ಒಂದು 5 ವರ್ಷ ಮ್ಯಾಗ ಆಯ್ತು ಸರ್ ನಾ ಹಾವು ಹಿಡಿಯೋದು. ಹೆಂಗೆ ಯಾಕೆ ಹಿಡಿಬೇಕಂತ ಅನಿಸ್ತು ನಿಮ್ಗೆ? ಹಾವು ಹಿಡಿಬೇಕು ಭಯ ಇಲ್ಲ ಹಾವು ಕಂಡ್ರ? ಇಲ್ಲ, ಎಲ್ಲರಿಗೆ ಹಾವು ಅಂದ್ರೆ ಭಯ ಇರ್ತದೆ ಸರ್. ಯಾಕಪ್ಪ ಅಂತಂದ್ರೆ ನಮಗೂ ಫಸ್ಟಿಗೆ ಭಯನೇ ಸರ್. ಅದೆಲ್ಲ ಹಿಡಿದ್ಮ್ಯಾಗ ಆಮೇಲೆ ಹಿಡ್ಕೋತ ರೂಢ ಬಿದ್ದ ತಕ್ಷಣ ಭಯ ಎಲ್ಲ ಹೋಗಿ. ಯಾವಾಗ ಹಿಡಿದ್ರಿ ಫಸ್ಟ್ ಹಾವನ್? ಫಸ್ಟ್ ಹಾವು ಸರ್ ನಮ್ಮ ಊರಾಗ ಒಬ್ಬರು ಮನ್ಯಾಗ ಇತ್ತು ಸರ್, ಲೇಡೀಸ್ ಮನ್ಯಾಗ. ಅವ್ರ ಮನೆಯವ್ರು ಇರ್ಲಿಲ್ಲ, ಕೂಸಿನ ಮಗ್ಲಿಗೆ ಹಾವು ಬಂದಿತ್ತು ಸರ್. ಅದು ನಾಗರಾಮ್ ಇತ್ತು. ಬಟ್ ಎಲ್ಲರೂ ಊರ್ ಜನ ಹಾವಿನ ಹೊಡಿಬೇಕಂತೇಳಿ ಮನೆ ಮುಂದೆ ಬಾಗಿಲ ಮುಂದೆ ಬಡಗಿಗಳು ಎಲ್ಲ ತಗೊಂಡ್ ನಿಂತಾಗ ನಾನು ಬಡಗಿ ತಗೊಂಡು ಅದನ್ನ ಹೊಡಿಬೇಕಂತ ಹೋದ ಸರ್. ಆಮೇಲೆ ನೋಡ್ದಾಗ ಗೊತ್ತಾಯ್ತು ಸರ್, ಹೆಣ್ಮಗಳು ಖುಷಿನ ತಾಯಿ ಅಳ್ಳತ್ತಿದ ಸರ್. ಹಾವಿಗೆ ಹೊಡೆದ್ರ ಎಲ್ಲಿ ನನ್ನ ಮಗಳಿಗೆ ಪೆಟ್ಟಾಕತ್ತಿ, ಹಾವು ಕಡಿದ್ರೆ ನನ್ನ ಮಗಳು ಸಾಯ್ತಾಳ ಅಂತೇಳಿ ಅಳ್ಳತ್ತಿದ್ರು ಸರ್. ಆಮೇಲೆ ನಾನು ಹೊಡಿಬೇಕಂತ ಹೋದಾಗ ಕಾಲಾಗ ಒಂದು ಚೀಲ ಇತ್ತು ಸರ್, ಗೋಣಿ ಚೀಲ. ಆ ಚೀಲ ನೋಡಿದ ತಕ್ಷಣ ನನ್ನ ತಲೆಯಾಗ ಬಂತ್ರಿ, ಇದು ಹಾವಿನ ಮ್ಯಾಗ ಹೋಗಿದ್ದು ಹಾವು ಹಿಡಿಬಹುದು ಅಂತೇಳಿ. ಆಮೇಲೆ ಏನ್ ಮಾಡಿದೆ ಸರ್, ಅದೇ ಕಾಲೊಳಗಿರೋ ಚೀಲ ತಗೊಂಡು ಆ ಹಾವಿನ ಮ್ಯಾಗ ಹೋಗಿದ್ದು ಹಾವು ಹಿಡ್ಕೊಂಡು ಅದೇ ಚೀಲ ಒಳಗೆ ಹಾಕೊಂಡು ನಮ್ಮ ಊರು ಡೋಣಿ ಬರ್ತದೆ ಸರ್, 2-3 ಕಿಲೋಮೀಟರ್. ಅಲ್ಲಿ ಹೋಗಿ ಅದನ್ನ ರಿಲೀಸ್ ಮಾಡಿಬಿಟ್ಟೆ ಸರ್. ಯಾವ ಊರು ಮೂಲತಃ ಉಮೇಶ್ ಅವರು? ನಂದು ಊರು ಸರ್ ಹಿಟ್ನಳ್ಳಿ ಸರ್, ಫಾರ್ಮ್ ಹಿಟ್ನಳ್ಳಿ ಅಂತ ಹೇಳಿ. ಬಿಜಾಪುರಿಂದ ಎಷ್ಟು ಕಿಲೋಮೀಟರ್? ಬಿಜಾಪುರದಿಂದ ಒಂದು 5-6 ಕಿಲೋಮೀಟರ್ ಆಗ್ತದೆ ಸರ್. ಯಾರ್ಯಾರು ಇದಾರೆ ಕುಟುಂಬದಾಗ? ನಮ್ಮ ಅಪ್ಪ, ನಮ್ಮ ಅವ್ವ, ನಾನು, ನಮ್ಮ ಮನೆಯವರು. ಏನು ಓದಿರಿ ಸರ್? ನಾ ಡಿಗ್ರಿ ಪಾಸ್ ರೀ ಸರ್. ಡಿಗ್ರಿ ಮುಗಿಸಿರಿ? ಮುಗಿಸಿನಿ. ಈಗ ಈ ಹಾವುಗಳು ಹಿಡಿಬೇಕಪ್ಪ ಅಂದ್ರೆ ಅದಕ್ಕೆ ಅದರದ್ದೇ ಆದ ಒಂದಿಷ್ಟು ಅದ್ರ ಬಗ್ಗೆ ಅಧ್ಯಯನ ಮಾಡ್ಬೇಕಾಗ್ತದ, ಅದ್ರ ಬಗ್ಗೆ ತಿಳ್ಕೊಬೇಕಾಗ್ತದ. ನೀವ್ ಹೆಂಗ್ ತಿಳ್ಕೊಂಡ್ರೆ ಸುಮ್ಮನೆ ಬ್ಲೈಂಡ್ ಆಗಿ ನಾ ಎಲ್ಲಿ ತಿಳ್ಕೊಂಡಿಲ್ಲ ಸರ್. ನನಗೆ ಯಾರೋ ಕಲ್ಸಿನ್ ಸರ್, ನನಗೆ ಯಾರೋ ಹಿಡಿ ಅಂತ ಹೇಳಿಲ್ಲ ಸರ್. ನಾನೇ ಸ್ವಂತ ಅದನ್ನ ಹಿಡಿಯಕ್ ಟ್ರೈ ಮಾಡೀನಿ ಸರ್. ಅದ್ರ ಬಗ್ಗೆ ಕಲ್ಕೊಂಡಿನಿ ಸರ್, ತಿಳ್ಕೊಂಡಿನಿ. ಎಷ್ಟು ವರ್ಷ ಆಯ್ತು ನೀವು ಹಾವು ಹಿಡಿಯಕ್ಕೆ? 5 ವರ್ಷ ಆಯ್ತು ಸರ್. ಈ 5 ವರ್ಷ ಟೈಮ್ದಾಗ ಅತ್ಯಂತ ಭಯಾನಕ ಹಾವಪ್ಪ ನಾ ಇದನ್ನ ಹಿಡಿದೀನಿ ಅನ್ನೋದಾದ್ರ? ಸಾರವಾಡದಾಗ ಸರ್, ಬಾಯಿ ಒಳಗೆ ಇಳಿದು ನಾಗರಾಮ್ ಹಿಡಿದೀನಿ ಸರ್. ಹಗ್ಗ ಕಟ್ಕೊಂಡು ಇಳಿದಾಗ ಫಸ್ಟ್ನೇ ಹಗ್ಗ ಕಟ್ಟದ ಹರಿದು ಹಾವಿನ ಮ್ಯಾಗ ಬಿದ್ದೆ ಸರ್. ಆಮೇಲೆ ಮತ್ತೊಂದ್ಸರಿ ಇಳಿದು ಆಮೇಲೆ ತರಬೇಕಾದ್ರ ಪೂರಾ ಮ್ಯಾಗ ಬಂದಿನಿ ಸರ್. ಮತ್ತೊಂದ್ಸರಿ ಬಿದ್ದು ಸರ್. ಆ ಹಾವು ಒಳಗೆ 3 ಸರಿ ಇಳಿದ್ ಸರ್, 3 ಸರಿ ಇರೀನಿ ಸರ್. ಅದೇ ನನ್ಗೆ ಫಸ್ಟ್ ಮರಿಲಾರಂತ ಹಾವು ಅಂದ್ರೆ ಅದೇ ಹಾವು ಸರ್. ಇಲ್ಲಿ ತನಕ ಎಲ್ಲ ಹರ್ಕೊಂಡು ಹಿಡ್ಕೊಂಡು ಹಾವು ಹಿಡಿಬೇಕಾದ್ರೆ ಎಲ್ಲ ವೈರ್ ಹಗ್ಗ ಹಿಡಿದು ಬಟ್ ಎಲ್ಲ ಹರಿದು ರಗತ್ತಾಗಿ ಎಲ್ಲಾರು ಅಂತಿದ್ರು ಸರ್, ಇವೇನ್ ಹಿಡಿತಾನ, ಹಿಡಿಯಲ್ಲ ಅಂತ. ಅದ್ರ ಬಿಡ್ಲಿಲ್ಲ ಸರ್. ಛಲ ಸರ್, ಹಿಡಿಬೇಕು. ಒಟ್ಟ ಏನೇ ಅಲ್ಲಿ ನನ್ನ ಕಡಿಲಿ ಏನೇ ಅಲ್ಲಿ ಅದನ್ನ ಮಾತ್ರ ಹಿಡಿಬೇಕು ಸರ್. ಇಲ್ಲಿ ತನಕ ಎಷ್ಟು ಹಾವುಗಳು ಹಿಡಿದಿರ್ತಾವ? ಇಲ್ಲಿ ತನ ಸರ್ 3702 ಹಾವು ಹಿಡಿದೀನಿ ಸರ್. ಈ ಹಿಡಿದಿರೋ ಹಾವುಗಳನ್ನ ಏನ್ ಮಾಡ್ತೀರಿ? ಪ್ರತಿಯೊಂದು ಹಾವು ಸರ್, ಎಲ್ಲಾ ಹಾವು ನಮ್ ಊರ್ ಸೈಡ್ ಬರ್ತಾವ ಸರ್. ಡೋಣಿ ಬರ್ತಾವ, ಇಲ್ಲಿ ಭೂತ್ನಾಳ ಕೆರಿ ಬರ್ತಾವ ಸರ್. ಆ ತರ ಜಂಗಲ್ ಗಿಂಗಲ್ ಎಲ್ಲಿ ಇರ್ತಾವ ಸರ್, ಜನ ಇಲ್ಲಾರ್ದಲ್ ಸರ್, ಕಾಡು ಪ್ರದೇಶ ಅಂತ ಟೈಮ್ದಾಗ ಹೋಗಿ ಅಲ್ಲಿ ಹೋಗಿ ರಿಲೀಸ್ ಮಾಡ್ತೀನಿ ಸರ್. ಈಗ ಹಾವುಗಳು ಹಿಡಿಬೇಕಾದ್ರೆ ಒಂದು ಪೂರ್ವವಾಗಿ ತಯಾರಿ ಮಾಡ್ಕೋಬೇಕಾಗ್ತದ. ನೀವು ಸೇಫ್ಟಿ ಮೆಜರ್ಸ್ ಏನೇನ್ ತಗೋತೀರಿ ಸರ್? ನೋಡ್ರಿ, ಸೇಫ್ಟಿ ಮೆಜರ್ಸ್ ಕಂಪಲ್ಸರಿ ಕೈಯಾಗ ಸ್ಟಿಕ್ ಇರ್ತದೆ ಸರ್. ಹಾವು ಹಿಡಿಬೇಕು, ಆ ಸ್ಟಿಕ್ ಇರಬೇಕು ಸರ್. ಆ ಸ್ಟಿಕ್ ಇಟ್ಕೊಂಡೆ ಹಾವು ಹಿಡಿಬೇಕು ಸರ್. ಸ್ಟಿಕ್ ಮತ್ತೆ ಬೇರೆ ಬೇರೆ ಯೂಸ್ ಮಾಡ್ತೀವಿ. ಹ್ಯಾಂಡ್ ಗ್ಲೋವ್ಸ್ ಇರ್ತಾವ ಸರ್. ನಾವು ಹಾವಿನ ಮ್ಯಾಗ ಡಿಪೆಂಡ್ ಮಾಡ್ತೇವೆ ಸರ್. ಹಾವಿಗೆ ವಿಷ ಇಲ್ಲ ಅಂದ್ರೆ ನಾವು ಅದೇ ತರ ಅಟ್ಯಾಕ್ ಮಾಡ್ತೇವೆ. ಈಗ ಈ ವಿಷ ಇಲ್ಲ ಅಂತ ಹೇಳ್ರಿ, ಹೆಂಗ್ ಗುರುತಿಸ್ತೀರಿ ಹಾವು ವಿಷ ಐತಿ ಇಲ್ಲ? ಯಾಕಂದ್ರೆ ಈಗ ಬಾಳ ಅಂದ್ರೆ ಬಾಳ ಈಗ ಎಲ್ಲ ಇಂಟರ್ನೆಟ್ ನಾಗ ನಿಮ್ಗೆ ಗೊತ್ತೇ ಸರ್, ಎಲ್ಲಿ ಬೇಕಾದಲ್ಲಿ. ಈಗ ನಾ ಹಾವು ಹಿಡಿತೀನಿ ಅಂದ್ರೆ ನಂಗೆ ಪ್ರತಿಯೊಂದು ರೀಲ್ಸ್ ಒಳಗಾಲಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ನನಗೆ ಹಾವಿಂದೇ ಬರ್ತದೆ ಸರ್. ಯಾಕಂದ್ರೆ ಹೇಳ್ತಿರ್ತಾರೆ, ಈಗ ನನ್ಕಿಂತ 10-20 ವರ್ಷ 30 ವರ್ಷ ಗಟ್ಲೆ ಹಿಡಿದವ್ರದಾರ ಸರ್. ನನಗೆ ಯಾವ್ದಾರ ಹಾವಿನ ಪ್ರಾಬ್ಲಮ್ ಬರ್ತಾ ನಾ ಫೋನ್ ಹಚ್ಚಿ ಕೇಳ್ತೀನಿ ಸರ್, ಈ ಹಾವು ಹೆಂಗೈತಿ ಸರ್. ಅಂದ್ರೆ ಇದ್ರಾಗ ಇನ್ನೂ ಪರಿಣಿತಿ ಆದವ್ರದ್ದು ಸಲಹೆ ತಗೋತೀರಿ? ತಗೋತೀನಿ ಸರ್. ಬಾಳ ಜನ ಅದಾರ ಸರ್, ಬೆಂಗಳೂರದವ್ರು ಅದಾರ. ಈಗ ಹೇಳಿದ್ನಲ್ಲ ಸರ್, ಆಗ ಸೂರ್ಯಕೀರ್ತಿ ಅವ್ರಿಗೆ, ಅವ್ರಿಗೆ ಕಾಲ್ ಮಾಡ್ತೀನಿ ಸರ್. ಮತ್ತೆ ಗೌರಿ ಶಂಕರ್ ಅವ್ರು ಹೇಳಿದ್ನಲ್ಲ ಸರ್, ನಾನು ಅವ್ರಿಗೆ ಕಾಲ್ ಮಾಡಿದ್ರು. ಈ ತರ ಗೊತ್ತಿಲ್ಲ ನಾ ಯಾರಿಗೆ ಏನ್ ಗೊತ್ತಿರಲ್ಲ ಸರ್. ಕೆಲವು ಜನ ಗೊತ್ತಿದ್ದವ್ರಿಗೆ ನಾ ಕಾಲ್ ಮಾಡಿ, ಅಣ್ಣ ಹಿಂಗೈತ್ರಿ, ಹಂಗ ಈ ಹಾವಿನ ಹೆಸರು ಏನು, ಇದಕ್ಕೆ ವಿಷ ಇರ್ತೈತಿಲ್ಲ ಅಂತ ಅವ್ರಿಗೆ ವಾಟ್ಸಾಪ್ ಮಾಡಿ ಅದನ್ನ ಕೇಳ್ತೀನಿ. ಅವರು ಯಾಕಂದ್ರೆ ಅದ್ರಾಗ ಇರ್ತಾರಲ್ಲ ಸರ್, ಇದ್ರಾಗ ಸುಳ್ಳು ಹೇಳಂಗಿಲ್ಲ ಸರ್. ಯಾರು ಇದ್ದಿದ್ದಂಗೆ ಹೇಳ್ತಾರೆ ಸರ್. ಈಗ ಹಾವುಗಳು ಹಿಡಿಬೇಕಾದ್ರ ಈ ನಿಮ್ಗೆ ಹಾವು ಕಚ್ಚಿಸ್ಕೊಂಡಿದ್ದು ದುರ್ಘಟನೆಗಳು ಅಂತ ಏನಾದ್ರು ಭಾಳ ಅದಾವ ಸರ್. 7-8 ಹಾವು ಕಡ್ದಾವ ಸರ್. ಮನುಗಳು ಒಳಗೆ ಕಡ್ಸ್ಕೊಂಡಿನಿ ಸರ್, ಹೊನಟಿಗಳು ಕಡ್ಸ್ಕೊಂಡಿನಿ, ಮತ್ ಬಿಜಾಪುರದಾಗ ಕಡ್ಸ್ಕೊಂಡಿನಿ ಸರ್. ಭಾಳ ಕಡೆ ಹಾವುಗಳು ಕಡ್ಸ್ಕೊಂಡಿನಿ. ಏನ್ ಮಾಡ್ತೀರಿ ಕಡ್ದ ತಕ್ಷಣ? ಸರ್ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬರ್ತೀನಿ ಸರ್, ಬಂದು ಅಲ್ಲಿ ಟ್ರೀಟ್ಮೆಂಟ್ ತಗೋತೀನಿ. ಭಯ ಭಯ ಇಲ್ಲ ನಿಮ್ಗೆ? ಭಯ ಇರ್ತದೆ ಸರ್. ಭಯ ಯಾರಿಗಿರಲ್ಲ ಸರ್, ಎಲ್ಲರಿಗೂ ಭಯ ಇರ್ತದೆ. ನೀವು ಆಗಲೇ ಮಾತಾಡ್ತಾ ಹೇಳಿದ್ರಿ ಒಂದು
ಎಲ್ಲಾ ಹಾವುಗಳು ವಿಷ ಇರಲ್ಲ, ಕೆಲವು ಹಾವುಗಳು ವಿಷ ಇರ್ತಾವ ಅಂತೇಳಿ. ಟೋಟಲ್ ನನಗೆ ಗೊತ್ತಿದ್ದ ಪ್ರಕಾರ 4 ಜಾತಿ ಹಾವು ಒಳಗೆ ಇಲ್ಲಿರೋ ಬಿಜಾಪುರ ಸುತ್ತಮುತ್ತ ಇರೋ 4 ಜಾತಿ ಒಳಗೆ ವಿಷ ಇರ್ತದೆ ಸರ್. ಫಸ್ಟ್ನೇದಾಗಿ ನಾಗರಾಮ ವಿಷ ಇರ್ತದೆ ಸರ್. ಆಮೇಲೆ ಕೊಳಕ ಮಂಡಲ ಅಂತ ಬರ್ತದೆ ಸರ್, ಅದಕ್ಕೂ ವಿಷ ಇರ್ತದೆ. ಇನ್ನೊಂದು ರಕ್ತ ಮಂಡಲ, ಗರಗಸ ಮಂಡಲ ಅಂತ ಕರಿತಾರೆ ಸರ್, ಅದಕ್ಕೆ ಇರ್ತದೆ. ಇನ್ನೊಂದು ಕಟ್ ಹಾವು ಅಂತ ಬರ್ತದೆ ಸರ್, ಅದಕ್ಕೆ ಜನ ಎಲ್ಲ ಹೇಳ್ತಾರೆ ಸರ್ ನಾಗರಾಮಕ್ಕಿಂತ 14 ಪಟ್ಟು ಅದಕ್ಕೆ ವಿಷ ಇರ್ತದೆ ಅಂತ ಹೇಳ್ತಾರೆ ಸರ್. ಈ ನಮ್ಮ ಭಾಗದಾಗ ಕಾಣಿಸ್ತದ ಸರ್ ಎಲ್ಲ ಹಾವು ಹಿಡಿದೀನಿ ಸರ್. ಈಗ ಏನ್ ಹೇಳಿದ್ನಿ ಸರ್, ಎಲ್ಲಾ ತರ ಹಾವು ನಮ್ ಬಿಜಾಪುರದಾಗ. ನಮ್ ಬಿಜಾಪುರದಾಗ ಇಲ್ಲಾರ್ದ ಹಾವು ಅಂದ್ರ ಒಂದ್ ಕಿಂಗ್ ಕೋಬ್ರಾ ಇಲ್ಲ ಸರ್, ಇನ್ನೊಂದ್ ಪೈತಾನ್ ಅಂತ ಬರ್ತದ ಸರ್, ಹೆಬ್ಬಾವ್ ಅಂತ. ಅದೇ ಅವು 2 ಹಾವು ಹಿಡಿದಿಲ್ಲ ಸರ್ ನಾ. ಯಾಕಂದ್ರೆ ನನಗೆ ಬಾಳ ಆಸೆ ಸರ್ ಅವ್ 2 ಹಿಡಿಬೇಕಂತ ಹೇಳಿ. ನಾ ಜೀವ ಇರೋ ಒಳಗೆ ಅವ್ 2 ಹಾವು ಹಿಡ್ದೇ ತೀರ್ತೀನಿ ಸರ್. ನಮ್ಮ ಭಾಗದಾಗ ಕಾಣ ಸಿಗಲ್ಲ, ರೇರ್. ನಮ್ ಭಾಗದಾಗ ಇಲ್ಲ ಸರ್. ಈ ಕಡೆ ಹೋದ್ರೆ ಸಿಗ್ತದ ಸರ್, ಗೋಕಾಕ್ ಹೋದ್ರೆ ಸಿಗ್ತದ, ಮತ್ತೆ ಈ ಕಡೆ ದಾಂಡೇಲಿ ದಟ್ಟ ಅರಣ್ಯದಾಗ ಇರ್ತದ. ಯಾಕೆ ನಮ್ಮ ಭಾಗದಾಗ ಅರಣ್ಯ ಕಡಿಮೆ. ಈಗ ನೀವು ಹಾವು ಹಿಡಿಯಕ್ ಹೋಗ್ತಿರ್ತಿರಲ್ಲ, ನಿಮ್ ಮನೆಯವರು ಬ್ಯಾಡನಲ್ಲ, ಯಾಕೆ ನಿನಗದು ಕೆಲಸ, ರಿಸ್ಕ್, ಜಾಬ್? ಒಂದ್ಸರಿ ಚಪ್ಪಲ್ ಹೊಡೆದನ್ ಸರ್ ನಾನು. ಅದನ್ನೇನ್ ಮಾಡ್ತೀವ ಮಗನ ಅಂತ ಹೇಳಿ ಒಂದ್ಸರಿ ಚಪ್ಪಲ್ ಹೊಡೆದಾರ. ಆದ್ರೂ ಹೊಡೆಸ್ಕೊಂಡು ಅದು ಸಾಯಿ ಹೊಡಿತಾರಲ್ಲ, ಅದನ್ನು ಬದುಕ್ಲಿ. ಈಗ ಯಾರು ಮಾಡಲ್ಲ ಸರ್ ಅಂತ ಕೆಲಸ. ನಾ ಮಾಡಿದ್ರೆ ಏನದ ದೇವ್ರ ಆಶೀರ್ವಾದ ಇರ್ತದೆ. ಏನ್ ಯಾವಾಗಾದ್ರೂ ಒಂದಿನ ಸಾಯದೇ ಸರ್. ಈಗ ಒಂದಿಷ್ಟು ಪ್ರಶ್ನೆಗಳು ಈಗ ಹಾವುಗಳ ಬಗ್ಗೆ ನಮ್ ಜನರಲ್ಲಿ ಸಾಮಾನ್ಯವಾಗಿ ಇವು ನಾವು ಮೂಢನಂಬಿಕೆ ಅಂತೀವೋ ನಿಜ ಅಂತೀವೋ ಅದನ್ನ ನೀವು ಹೇಳ್ಬೇಕು. ಈಗ ನಮಗೆ ಈಗ ಹಾವು ಹಿಡಿತೀರಪ್ಪ ಅಂದ್ರೆ ನಿಮ್ ಕೈಯಾಗೇನೋ ಗರಡ ಐತಿ, ಎಲ್ಲ ಸುಳ್ಳು ಸರ್. ನಿಮ್ಮ ನೋಡ್ರ ಹಾವು ನಿಲ್ತೈತಿ? ಏನಿಲ್ಲ ಸರ್, ಎಲ್ಲ ಸುಳ್ಳು ಸರ್. ಗರಡ್ ಸುಳ್ಳ, ರೇಖೆಗಳು ಸುಳ್ಳ, ಪದ್ಮ, ಮಚ್ಚಿ ಅವೆಲ್ಲ ಸುಳ್ಳು ಸರ್. ಮತ್ ಇನ್ನೊಂದು, ಈಗ ಹಾವು ಈಗ ನಾಗರಾವ್ ಅಂತ ತಗೊಂಡ್ರ ಅದ್ರೊಳಗ ನಾಗಮಣಿ ಇರ್ತೈತಿ? ಇಲ್ಲ ಸರ್, ಯಾವ ಮಣಿನೂ ಇರಲ್ಲ ಸರ್ ಅದ್ರಾಗ. ಸಮ್ಮೆ ಎಲ್ಲಾ ಮೂಢನಂಬಿಕೆ ಅದಾವ ಸರ್. ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರ ಈಗ ಹಾವುಗಳು ಹಾಲು ಕುಡಿತಾವ ಅಂತ ಹೇಳ್ತಾರ. ನೀರ್ ಕುಡಿತೇವೆ ಸರ್, ಬಟ್ ಹಾಲು ಕುಡಿಯಲ್ಲ ಸರ್. ಹಾಲು ಕುಡಿಯಲ್ಲ. ಈಗ ನಾವೇನ್ರ ಒತ್ತಾಯ ಮೇರಕವಾಗಿ ಅದಕ್ಕೆ ಪ್ರೆಷರ್ ಹಾಲು ಕುಡಿಸಿದ್ರೆ ಸರ್, ಆ ಹಾಲು ಅದ್ರೊಳಗೆ ಜೀರ್ಣ ಆಗಲ್ಲ ಸರ್, ಸತ್ತ ಹೋಗ್ಬಿಡ್ತದೆ ಸರ್. ಮತ್ತ ಏನ್ ಆಹಾರ ಅದ್ರದ್ದು? ಅದ್ರ ಆಹಾರ ಸರ್, ಇಲಿ ತಿತ್ತ ಸರ್, ಕಪ್ಪಿ ತಿತ್ತದ, ಹುಳ ಹುಗುಟ್ಟಿ ಎಲ್ಲ ತಿತ್ತದ ಸರ್. ಹಾವ ಮಾಂಸಾಹಾರಿ ಸರ್ ಅದು. ದ್ವೇಷ ಇರ್ತದ ಅಂತ ಹೇಳಿ ಕೇಳ್ತೀವಿ. ಈಗ ಒಂದ್ ಹಾಡು ಕೂಡ ಐತ್ ನಮ್ಮ ಕನ್ನಡದಾಗ, ಹಾವಿನ ದ್ವೇಷ 12 ವರ್ಷ ಅಂತೇಳಿ. ಅದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಸರ್, ಯಾವ ಹಾವಿಗೆ ಸೇಡ್ ಅನ್ನೋದು ಇರಲ್ಲ ಸರ್. ಯಾಕಂದ್ರೆ ಅದು ಮನುಷ್ಯ ಸರ್. ಸೇಡ್ ಇಟ್ಕೊಂಡು ಈಗೆಲ್ಲ ನಾಳೆ ನನಗ ಗಂಧನ ಅನ್ಬೇಕು, ಹೊಡಿಬೇಕು. ಬಟ್ ಹಾವಿಗೆ ಸರ್ ಬುದ್ಧಿ ಶಕ್ತಿ ಇರಲ್ಲ ಸರ್ ಅದು. ಅದಕ್ಕೆ ಈ ಸದ್ದು ನಾ ಹಿಡ್ದಿ ನಾ ನೆಕ್ಸ್ಟ್ ಹೋದ್ರೆ ಅದು ಯಾರು ಅನ್ನೋದು ಗೊತ್ತಿರಲ್ಲ ಸರ್. ಅದಕ್ಕೆ ಬುದ್ಧಿ ಶಕ್ತಿನೇ ಇರಲ್ಲ ಸರ್. ಹಾವಿಗೆ ಕಿವಿ ಇರಲ್ಲ ಸರ್. ಫಸ್ಟ್ ಆಫ್ ಆಲ್ ಹಾವಿಗೆ ಕಿವಿ ಕಿವಿ ಇರಲ್ಲ. ಮತ್ತದು ಮೂವ್ಮೆಂಟ್ ಎಲ್ಲ ಮಾಡ್ತಿರುತ್ತೆ. ಈ ತರ ಕಾಲ್ ಆಡ್ಸಿದಾಗ ಮೂವ್ಮೆಂಟ್ ಮಾಡ್ತದೆ ಸರ್. ಹಾವಿನ ಬಹುತೇಕ ವಿಡಿಯೋಗಳು ನೀವು ಕಾಲ್ ಅಲ್ಲಾಡ್ಸೋದು ಅದಕ್ಕೆ. ಯಾವುದೇ ಒಂದು ಹಾವಿನ ಅಪೋಸಿಟ್ ನಾವ್ ಈ ತರ ಮೂವ್ಮೆಂಟ್ ಮಾಡಿದಾಗ ಅದು ಹಾವು ಮೂವ್ಮೆಂಟ್ ಮಾಡ್ತದೆ ಸರ್. ಮತ್ತೀಗ ನೀವು ಹಾವಿಗೆ ಕಿವಿ ಇರಲ್ಲ ಅಂತ ಹೇಳಿದ್ರಿ, ಈ ಪುಂಗಿ ಓದ್ತಿರ್ತಾರ ಸರ್, ಎಲ್ಲಾ ಸುಳ್ಳು ಸರ್. ಪುಂಗಿ ಹೆಂಗ್ ಸರ್, ಹಿಂಗ್ ಹಿಡಿತಾರ, ಹಿಂಗೆ ಓದ್ತಾನೆ ಸರ್. ಅವ ಹಿಂಗ್ ಮಾಡ್ತಾನೆ, ಆಡಿಸ್ತಾನ ಅದನ್ನ. ಆ ಆಡೋ ಮೂಮೆಂಟ್ಗ ಅದು ಹಾವು ಹಿಂಗ್. ಓಹೋ, ಅಂದ್ರೆ ಹಾವು ಏನು ಕೇಳಿಸ್ಕೊಳ್ಳಲ್ಲ, ಕಿವಿ ಇರಲ್ಲ, ಅದು ಬುದ್ಧಿ ಶಕ್ತಿ ಇರಲ್ಲ ಸರ್. ಅಕಸ್ಮಾತ್ ಏನ್ರ ಸೇಡ್ ಇಟ್ಕೊಳ್ಳೋ ಹಾವಿದ್ರ ಇವತ್ತ ನಮ್ಮ ಊರಾಗ ನಮ್ಮ 3 ಜನ ನಾನು ಒದ್ದು ಊರು ಬಿಡಿಸ್ತಿದ್ರಿ ಸರ್. ಯಾಕಂದ್ರ ಅಷ್ಟು ಹಾವೆಲ್ಲ 3,500 ಹಾವು ನಮ್ ಊರಾಗ ಬಂದ್ರ ಸರ್, ನಮ್ ಊರೆಲ್ಲ ಬರೀ ಹಾವಿನೊಳಗೆ ನಿಂತು ಬಿಡ್ತೇವೆ ಸರ್. ನಿಮ್ ಮ್ಯಾಗ ಸೇಡ್ ಇಟ್ಕೊಂಡ್ ನಾ ಬಂದ್ರ ಸರ್, ನಮ್ ಊರ್ ತುಂಬಾ ಬರೀ ಹಾವೇ ಆತಾವ ಸರ್. ಈಗ ಇನ್ನೊಂದು ಹಾವು ಕಚ್ಚತಪ್ಪ ಅಂತಂದ್ರ ಈಗ ಫೋನ್ಯಾಗ ಇಳಿಸ್ತಾರ, ವಿಷ ಇಳಿಸ್ತಾರ ಅಂತ ಸುಳ್ಳು ಸರ್. ಯಾಕಂದ್ರೆ ಕೆಲವು ಹಾವುಗಳು ವಿಷ ಇಲ್ಲಾರ ಹಾವು ಕಚ್ಚಿರ್ತಾವ ಸರ್. ಆ ಏನೂ ಆಗಲ್ಲ ಸರ್. ಅದಕ್ಕೆ ಸುಮ್ಮನೆ ಬಾಬಾಗಳಿಗೆ ಫೋನ್ ಹಚ್ಚಿದ್ರಿ, ನಮ್ಮ ಹುಡುಗ ಹಾವು ಕಡ್ದ. ಅವ ಬಾಬಾ ಏನ್ ಮಾಡ್ತಾನ್ರಿ, 1000 ಹಾಕ 2,000 ರೂಪಾಯಿ ಹಾಕ, ನಾ ಇಳಿಸ್ತೀನಿ ಅಂತಂದ್ರೆ ಇವ್ರು ಫೋನ್ ಪೇ ಮಾಡ್ತಾರೆ, 2,000 ರೂಪಾಯಿ ತಗೋತಾನ. ಇದು ಹಾವ ವಿಷ ಇಲ್ಲಾರ್ದ ಕಡ್ದಿರ್ತದ. ಅವಾಗ ಏನಂತಾರ, ಬಾಬಾ ಫೋನ್ದಾಗ ಇಳಿಸಿದ, ಕಿವ್ಯಾಗ ಇಳಿಸಿದ, ಹಳ ಹಚ್ಚದ, ಬೇರ್ ಕೊಟ್ರ, ಔಷಧ ಕೊಟ್ರು, ದೇವ್ರ ಅದಿಲ್ರಿ, ನಾ ನಂಬಂಗಿಲ್ಲ ಸರ್ ಹೇಳ್ಬೇಕಂದ್ರ. ಯಾಕಂದ್ರ ಅದೇ ನಾಗರಾವ್ ಕಡ್ದಾಗ ಸರ್ ಬಾಬಾ ಇಳಿಸತ್ ಹೇಳ್ರಿ, ಹೇಳ್ತಾನ, ರೊಕ್ಕ ತಗೋತಾನ, ಬಿಡ್ತಾನ. ಲಾಸ್ಟಿಗೆ ಒದ್ದಾಡೋ ಟೈಮ್ದಾಗ ಹಾಸ್ಪಿಟಲ್ಗೆ ಹೋಗ್ತಾರ ಸರ್. ಅಲ್ಲಿ ಹೋಗೋದಕ್ಕೆ ಅರ್ಧ ಜೀವ ಇಲ್ಲೇ ಹೋಗಿರ್ತದ ಸರ್. ಡಾಕ್ಟರ್ಗಳು ಉಳಿಸಂದ್ರೆ ಏನ್ ಉಳಿಸ್ಬೇಕು ಅಂದ್ರೆ ಇಂತ ಬಾಬಾಗಳು ನಂಬೋದಕ್ಕಿಂತ ಹಾಸ್ಪಿಟಲ್ ಯಾವುದೇ ಹಾವು ಕಡಿಲ್ಲ ಸರ್. ಹಾಸ್ಪಿಟಲ್ ಹೋಗೋದು, ಅವ್ರು ಚೆಕ್ ಮಾಡ್ತಾರೆ ಸರ್. ವಿಷ ಇದ್ ನಾವು ಯಾಕೆ ಬ್ಲಡ್ ತಗೊಂಡ್ ಚೆಕ್ ಮಾಡ್ತಾರೆ. ಇದ್ರಾಗ ವಿಷ ಇಲ್ಲ ಅಂದ್ರೆ ವಿಷ ಇಲ್ಲ ಅಂತ ಹೇಳಿ ಇದು ಮಾಡ್ತಾರೆ. ಈ ವಿಷ ಇದ್ದಿದ್ದಂತೆ ವಿಷ ಇದ್ದಿದ್ದು ಚೆಕ್ ಮಾಡಿ ಅವ್ರ ಟ್ರೀಟ್ಮೆಂಟ್. ನಿಮಗ್ ಕಡ್ದಿರ್ತಕ್ಕಂಥ ಹಾವುಗಳು ಎಂತ? ನನಗ ಕ್ಯಾರಿ ಹಾವು ಕಡ್ದಾವ ಸರ್. ಉಲ್ಫ್ ಸ್ನೇಕ್ ಅಂತ ಕಡ್ದವ್ರ, ತೊಳದ ಹಾವು ಕಡ್ದವ್ರ, ಟ್ರಂಕೆಟ್ ಕಡ್ದವ, ಗ್ರೀನ್ ವೈನ್ಸ್ ಅಂತ ಬರ್ತಾವ ಸರ್, ಅವು ಕಡ್ದವ. ಕೆಲವೊಂದು ಗಿಡದಾಗ ಇರ್ತಾವ ಸರ್, ಕೆಲವೊಂದು ಕಣ್ಣಿಗೆ ಮೂತಿಗೆ ಕಡಿತಾವ ಸರ್ ಹಾವು. ಅದು ಗ್ರೀನ್ ವೈನ್ಸ್ ಸರ್. ಯಾವತ್ತ ಗಿಡದಾಗ ಇರ್ತದ ಸರ್, ಅದು ಎಲ್ಲಿ ಕಡಿಯಲ್ಲ ಸರ್, ಕಾಲಿಗೆ ಕಡಿಯಂಗಿಲ್ಲ. ಯಾಕಂದ್ರೆ ಮ್ಯಾಗ ಇರ್ತದ ಸರ್, ಅದು ಜಾಯ್ಡ್ ಕಣ್ಣಿಗೆ ಮೂಗಿ ಕಡಿತದ ಅಂತ ಹೇಳ್ತಾರೆ ತೆಲಿಗೆ. ಅದು ಗಿಡದಾಗ ಇರ್ತದ ಸರ್, ಇಲ್ಲೇ ಅಟ್ಯಾಕ್ ಮಾಡ್ತದೆ ಸರ್. ಈಗ ಇನ್ನೊಂದು ನಿಮ್ದು ವಿಡಿಯೋ ನೋಡ್ಬೇಕಾದ್ರೆ ಒಂದು ರೀಲ್ಸ್ ನೋಡಿದ್ದೆ ನಾನು. ಒಂದ್ ಹಾವು ನಿಮ್ ಬಟ್ಟಿಗೆ ಸುತ್ತಕೊಂಡು ಬಾಲದಿಂದ ಚುಚ್ಚಿತ್ತು. ನಾಗರಾವ್ ನಾಗರಾವ್ ಅಷ್ಟು ಚೂಪ್ ಇರ್ತದ ಬಾಲ. ಅದು
ಅದ್ರ ಬಾಲ ಹೆಂಗಂದ್ರ ಚೇಳಿನ ಕೊಂಡಿ ನೋಡ್ರಿ ಸರ್, ಚೇಳಿ ಇರ್ತಾವ ಆ ಟೈಪ್ ಇತ್ತು ಸರ್. ಅದು ಈ ಬಳಿ ಸುತ್ಕೊಂಡು ಇಲ್ಲಿ ಸುತ್ಕೊಂಡು, ಯಾಕಂದ್ರೆ ಹಾವು ಹಿಡ್ದಾಗ ಅವು ಸುತ್ತ ಸರ್, ಕೈಗೆ ಸುತ್ತ ತಕ್ಷಣ ಅದು ಏನ್ ಮಾಡ್ತದ, ಈ ತರ ಚುಚ್ಚಿಂದ ಬಿಡ್ತಾನಿವ ಅನ್ನೋ ಕಾರಣಕ್ಕೆ ಅದು ಚುಚ್ತದ. ಅದು ಸಡನ್ ಆಗಿ ಪ್ರೆಷರ್ ಚುಚ್ಚಿ ಬಿಡ್ತದೆ ಸರ್. ನಂಗೆ ರಗತ್ ಬಂದ ತಕ್ಷಣ ನಾ ಅದರದೇ ಒಂದು ವಿಡಿಯೋ ಮಾಡಿ ಜನರಿಗೆ ಗೊತ್ತಾಗ್ಬೇಕಲ್ಲ ಸರ್, ಹಾವು ಬಾಲ್ದಾಗು ವಿಷ ಇರ್ತದ ಇಲ್ಲ ಅಂತ ಕೇಳಿದಾಗ ನಾ ಪ್ರಶ್ನೆ ಮಾಡಿದೆ ಸರ್. ಯಾಕಂದ್ರೆ ಉರುಗ ರಕ್ಷಕರು ಭಾಳ ಜನ ಅದಾರಲ್ಲ, ಅವ್ರು ಪ್ರಶ್ನೆ ಮಾಡಿದಾಗ ಆ ವಿಡಿಯೋ ನೋಡಿದ ತಕ್ಷಣ ಗೌರಿ ಶಂಕರ್ ಸರ್ ಕಾಲ್ ಮಾಡಿದ್ರಿ ಸರ್ ನನಗೆ. ಏನಪ್ಪ ಹಾವಿನ ಬಾಲ್ ಒಳಗೆ ವಿಷ ಇರ್ತದ ಅಂತೇಳಿ ಅಂತಂದ್ರೆ, ಇಲ್ಲ ಸರ್ ನಾ ಕೇಳಾಕ ಆ ವಿಡಿಯೋ ಮಾಡೀನಿ ಸರ್, ನನಗೆ ಗೊತ್ತಿಲ್ಲ ವಿಷ ಇದ್ದಿದ್ದು ಇಲ್ಲ ಅದು. ಯಾಕಂದ್ರೆ ನಾಗರಾಮ ಅವ್ರು ಹೇಳಿದ್ರಿ ಸರ್, ಯಾವುದೇ ಹಾವು ಒಳಗ ಬಾಲಿನ ಒಳಗೆ ವಿಷ ಇರಂಗಿಲ್ಲ, ನಿನ್ಗೆ ಏನೇ ಆದ್ರೂ ಪ್ರಾಬ್ಲಮ್ ಆದ್ರೆ ನನಗೆ ಹೇಳು, ನಾನು ನಿನ್ಗೆ ಹೇಳ್ತೀನಿ, ನಿನ್ಗೆ ಯಾವುದೇ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನನಗೆ ಕೇಳು, ನಾನು ನಿನ್ಗೆ ಹೇಳ್ತೀನಿ ಅಂತ ಅವ್ರು ಭಾಳ ಧೈರ್ಯ ತುಂಬಿದ್ರು ಸರ್. ಅವ್ರು ಭಾರಿ ಚಂದ ಮಾತಾಡಿ ಸರ್. ಈಗ ನೀವು ಕಡ್ಸ್ಕೊಂಡ್ರ ಪೈಕಿ ಹಾವುಗಳೇನು ಕಚ್ಚವ ಅಂತ ಹೇಳಿದ್ರಲ್ಲ, ನಾಗರಾವ್ ಕಚ್ಚಲ್ಲ? ಇಲ್ಲ ಸರ್, ಆತರ ಯಾವ ಕಚ್ಚಿಲ್ಲ ಸರ್. ಯಾಕಂದ್ರೆ ನಾ ಬಾಳ ಆತರ ಹಾವು ನೋಡ್ತಾಗ ಬಾಳ ಸೇಫ್ಟಿ ಯೂಸ್ ಮಾಡ್ತೀನಿ ಸರ್. ಸುಮ್ಮನೆ ಉಳ್ಕಿದ್ದ ಎಲ್ಲ ಕಣ್ಣು ಮುಚ್ಕೊಂಡ್ ಹಿಡಿತೀನಿ ಸರ್ ಹಾವುಗಳು. ಉಳ್ಕಿದ ದಿವಸ ಎಲ್ಲ ಹಾವು ಯಾಕಂದ್ರೆ ಗೊತ್ತಿರ್ತದ. ಇವು ಕೊಳಕ್ ಮಂಡಲ ಅಂತ ನೋಡ್ರಿ ಸರ್, ಈ ಮನಿ ಒಳಗ ಕೊಳಕ್ ಮಂಡಲ ಒಂದ್ ಹಾವು ಇತ್ತಪ್ಪ ಅಂದ್ರೆ ಮನೆಯವ್ರು ಯಾರು ನಿಂದ್ರಲ್ಲ ಸರ್, ಅಷ್ಟು ಅವಾಜ್ ಮಾಡ್ತದ ಸರ್. ಬೇಕಾದ್ರೆ ನಾ ನಿಮ್ಗೆ ಹಾ ಸರ್, ಅದ್ರ ಸೌಂಡ್ ಕೇಳಿದ್ರಿ ಸರ್, ಮನಿ ಮಂದಿ ಎಲ್ಲ ಅಂಜಿ ಓಡಿ ಹೋಗ್ಬಿಡ್ತಾರ ಸರ್. ಅಷ್ಟು ಪವರ್ಫುಲ್ ನಾಗರಾವಿಗೆ ಒಂದು ಕೊಳಕ್ ಮಂಡಲ ಸೌಂಡ್ ಇರ್ತದ, ಬಸ್ ಅಂತದ ಸರ್ ಸೌಂಡ್. ಆ ತರ ಸೌಂಡ್ ಇರ್ತದ, ಸೌಂಡಿಗೆ ಓಡಿ ಹೋಗ್ತಾರ ಸರ್. ಒಂದ್ ಹಾವು ಸರ್ ನೆಲ ಬಿಟ್ಟು 3 ಫೂಟ್ ಅಂತರ ಜಿಗಿದ್ ಕಡಿತದ ಸರ್. ಕೊಳಕ್ ಮಂಡಲ ನೆಲ ಬಿಟ್ಟು 3 ಫೂಟ್ ಹೈಟಿ ಜಿಗಿತದ್ರಿ ಸರ್. ಈ ಹಾವು ಹಿಡಿದ್ರಿ ನೀವು? ಹಾ ಸರ್, ನಮ್ ಬಿಜಾಪುರ ಭಾಳ ಹಿಡಿದೀನಿ ಸರ್. ನಮ್ ಬಿಜಾಪುರ ಭಾಗ ಭಾಳ ಅದಾವ. ಎಷ್ಟೋ ಜನ ನನಗೆ ಹೊರಗಿನ ಸೈಡ್ ಔಟ್ ಸೈಡ್ ದವ್ರು ಕೇಳ್ತಾರೆ ಕಾಲ್ ಮಾಡಿ, ಈ ಹಾವು ನೀನ್ ಊರಾಗ ಐತಿ ಅಂತ ಕೇಳ್ತಾರೆ. ಹಾ ಸರ್, ನಮ್ ಕಡೆ ಇಲ್ಲ ಈ ಹಾವು ಅಂತ ಹೇಳ್ತಾರೆ. ಆದ್ರೆ ನಮ್ಮ ಕರ್ನಾಟಕದ ನಮ್ಮ ಬಿಜಾಪುರದಾಗ ಸರ್ ಎಲ್ಲಾ ಜಾತಿ ಹಾವುಗಳದಾವ. ಕೆಲವೊಂದ್ 2 ಜಾತಿ ಇಲ್ಲ, ಕಿಂಗ್ ಕೊಬ್ರಾ ಒಂದು, ಅದ್ ಹೆಬ್ಬ ಪೈತಾನ್ ಅಂತಾರ. ಈಗ ಇನ್ನೊಂದು, ಈ ಹಾವುಗಳಿಗೆ ಕೂದಲು ಬೆಳಿತಾವು, ದೇವ್ರ ಹಾವು ಎಲ್ಲಾ ಸುಳ್ಳು ಸರ್, ಎಲ್ಲಾ ಸುಳ್ಳು. ಈ ಕೆಲವು ಜನ ಏನ್ ಮಾಡ್ತಾರ ಸರ್, ಆಟ ಆಡ್ಸೋರ್ ಏನ್ ಮಾಡ್ತಾರ, ಕುಗ್ಲಾ ಕಿತ್ತಿ ಪ್ಯಾಕ್ವಿಕ್ ಹಚ್ಚಿ ನಾಗರಾವ್ ತಲಿ ಕುಗ್ಲಾ ಹಚ್ಚಿದ್ ನಾ ನೋಡಿನಿ ಸರ್, ಸ್ವಂತ ನೋಡಿ. ಅದನ್ನ ಹಚ್ಚಿ ಹಿಂಗ್ ಬಿಡ್ತಾರ, ಕೂಗ್ಲಾ ಸುಮ್ಮನೆ ದೇವ್ರ. ಈಗ 2 ತಲೆ 4 ತಲೆ 6 ಎಲ್ಲ ಹೇಳ್ತೀನಿ ಸರ್. ಈಗ ಮಣ್ಮುಖ ಹಾವಿಗೆ 2 ತಲೆ ಅಂತ ಹೇಳ್ತಾರೆ, 6 ತಿಂಗಳು ಈ ಕಡೆ ಹೋಗ್ತದ, 6 ತಿಂಗಳ ಈ ಕಡೆ. ಸರ್ ಯಾಕಪ್ಪ ಅಂತಂದ್ರ ಆ ಬಾಲ್ ಏನಿರ್ತದ ಸರ್, ಸೇಮ್ ತಲಿ ತರ ಇರ್ತದ ಸರ್ ಮಣ್ಮುಖ ಹಾವಿಗೆ. ಯಾಕಂದ್ರ ಅದು ಜಾಸ್ತಿ ಇರೋದ ಮಣ್ಣೊಳಗೆ ಹೊಲ್ದಾಗ ಇರ್ತದ ಸರ್. ಆ ಹಾವಿಗೆ ಯಾವುದೇ ಒಂದು ಪಕ್ಷಿಗಳು ಅಟ್ಯಾಕ್ ಮಾಡಕ್ ಬಂದು ಅಂದ್ರೆ ಸರ್, ಈ ಮೋತಿ ಮುಚ್ಕೊಂಡು ಈ ಬಾಲ ಕೊಡ್ತದ ಸರ್ ಅವು. ಪಕ್ಷಿಗಳಿಗೆ ಏನ್ ಅನ್ಸ್ತದ, ಸೇಮ್ ಮೋತಿ ಕಾಣ್ತದ ಸರ್. ಆ ಪಕ್ಷಿಗಳೆಲ್ಲ ಬಾಲಿಗೆ ಅಟ್ಯಾಕ್ ಮಾಡ್ತಾವ. ಅವಕ್ಕೇನ್ ತಲೆಯಾಗ ಒಟ್ಟ ಇದ್ರ ಮೋತಿ ಸೇಮ್ ಹಂಗೆ ಕಾಣ್ತದ ಸರ್. ಬೇಕಾದ್ರೆ ನಾನು ವಿಡಿಯೋದಾಗ ಹಾಕಿನಿ ಸರ್ ವಿಡಿಯೋಗಳು. ಈಗ ಅದೇ ನೀವ್ ಏನ್ ಹೇಳಿದ್ರಲ್ಲ ಮಣ್ಮುಖ ಹಾವು ಅಂತೇಳಿ, ಅದು ಕಚ್ಚಲ್ಲ, ಬರೀ ನೆಕ್ಕಿದ್ರೆ ಇಡೀ ಬಾಡಿನೇ ಕೊಳಿತದ ಅಂತ ಹೇಳ್ತಾರೆ. ಅದು ವಿಷನೇ ಇರಲ್ಲ ಸರ್, ಅದು ಕಡ್ದ ಸರ್ ಅದು ನನಗೆ, ಬಟ್ ವಿಷ ಇರಲ್ಲ ಸರ್. ವಿಷ ಇರಲ್ಲ. ಅವ್ರ ಬಾಯಿ ಹಿಡಿದು ನೆಕ್ಸ್ಟ್ ಒಂದೇನು ಸರ್, ಯಾಕಂದ್ರೆ ಮತ್ತೆ ಟ್ರೈ ಮಾಡ್ಬೇಕಲ್ಲ ಸರ್. ಮತ್ತೆ ಜನರಿಗೆ ನಾವು ಜನ ಹೇಳಿದ ಕೇಳ್ಕೊತ ಕೂತ್ರ ಗೊತ್ತಾಗ್ಬೇಕಲ್ರಿ. ಇಷ್ಟು ದಿನ ಕೆಲವು ಮಂದಿ ಹೇಳ್ತಿರ್ರಿ ಸರ್, ಈ ಮಧ್ಯಮ ವಿಸ್ಕಾರಿ 2 ಹಾವು ಅದಾವ ಅಂತ ಹೇಳಿ. ಯಾವ್ರಿ, ಗ್ರೀನ್ ವೈನ್ಸ್ ಒಂದು, ಹಸಿರು ಬಳ್ಳಿ ಹಾವು ಒಂದು, ಮತ್ತೆ ಕ್ಯಾಟ್ ಸ್ನೇಕ್. ಈಗ ಅವು 2 ಕಟ್ಸೊಂದಿನ್ರಿ ನಾ, ಬಟ್ ನನಗೆ ಏನೂ ಆಗಿಲ್ಲ ರೀ. ಈಗ ಇನ್ನೊಂದೇನಪ್ಪಾ ಅಂದ್ರ ನಾಗರಾವು ಕೇರ್ಯಾವು 2 ಗಂಡ ಇಲ್ಲ ಸರ್, ನಾಗರಾವ್ ಒಳಗೆ ಹೆಣ್ಣು ಇರ್ತದೆ ಗಂಡು ಇರ್ತದೆ. ಜನ ಹೇಳ್ತಾರ್ರಿ, ನಾ ಕ್ಯಾರಿಯಾವ್ ಗಂಡು ಇರ್ತದ, ನಾಗರಾವ್ ಹೆಣ್ಣು ಇರ್ತದೆ, 2 ಕೊಡ್ತಾ ಹಂಗೆಲ್ಲ ಸರ್. ಹಾವು ಜಾತಿ ಬಿಟ್ಟು ಜಾತಿ ಕೊಡಲ್ಲ ಸರ್, ಮನುಷ್ಯರ ಜಾತಿ ಬಿಟ್ಟು ಜಾತಿ ಕೊಡ್ಬೋದು ಸರ್. ಆದ್ರೆ ಈ ಹಾವು ನಾಗರಾವ್ ಕೊಡ್ತದ. ನಾ ವಿಡಿಯೋ ಬೇಕಾದ್ರೆ ನೋಡ್ರಿ, ಕ್ಯಾರಿಯಾವ್ ಕೊಡ್ತಾವ, ರಸಲ್ ವೈಪರ್ ಎಲ್ಲಾ ಹಾವುಗಳಿಗೂ ಗಂಡು ಹೆಣ್ಣು ಅಂತ ಇರ್ತಾವ. ನಾ ಎಲ್ಲಾ ಹಿಡ್ದೀನಿ ಸರ್, ಕುಡಿದೇ ಹಿಡ್ದೀನಿ. ನಾ ವಿಡಿಯೋದಾಗ ಹಾಕಿ ನೋಡ್ಬೋದು. ಕೊಳಕು ಮಂಡಲ ಅಂತ ವಿಸ್ಕಾರಿ ಆದಂತ ಹಾವುಗಳು 2 ಹಿಡ್ದೀನಿ ಕೂಡ್ದಾಗೆ, ನಾಗರಾವನು ಕೂಡ್ದಾಗ ಹಿಡ್ದೀನಿ. ಈಗ ನೀವು ಹಾವುಗಳು ಹಿಡಿಬೇಕಾದ್ರೆ ನಿಮ್ಗೆ ಕಾಲ್ ಮಾಡ್ತಾರ, ಹೋಗ್ತೀರಿ, ಏನ್ ಹೊತ್ತು ಮಾಡ್ತಾರ, ನೈಟ್ ಮಾಡ್ತಾರ, ಡೇರ ಮಾಡ್ತಾರ, ಇದ್ರ ಖರ್ಚು ವೆಚ್ಚ ಎಲ್ಲ ಹೆಂಗಿದೆ? ಸ್ವಂತ ಮಾಡ್ಕೋತೀವಿ, ನೀವೇ ಸ್ವಂತ ಮಾಡ್ತೀರಿ. ಇವತ್ತು ನಂದು ಡ್ಯೂಟಿ ನೋಡ್ಬೇಕಾದ್ರಪ್ಪ ಅಂದ್ರೆ 24/7 ಅನ್ನಂಗ ನಾ ಡ್ಯೂಟಿ ಮಾಡ್ತೇನೆ. ರಾತ್ರಿ 1-2ಕ್ಕೆ ಯಾವಾಗ ಫೋನ್ ಹಚ್ಚಲಿ ಎಲ್ಲ ಮನಿ ಮಠ ಬಿಟ್ಟು ಹೋಗಿ ಆ ಹಾವು ಹಿಡಿತೀನಿ ಸರ್. ಕೆಲವೊಬ್ರು 100-200 ರೂಪಾಯಿ ಕೊಡ್ತಾರೆ ಸರ್, ಇನ್ನು ಕೆಲವೊಬ್ರು ರೊಕ್ಕನೇ ಕೊಡಂಗಿಲ್ರಿ. ಅವ್ರ ಮುಂದೆ ನಿಂತು ಭಿಕ್ಷೆ ಬೇಡ್ದಂಗ್ ಬೇಡ ಇಸ್ಕೊಂಡ್ ಬರ್ಬೇಕಾಗ್ತದೆ. ಆ ತರ ನಮ್ಗೆ ಆಗಂಗಿಲ್ಲ. ಈಗ ನೀವು ಹಿಡಿದಿರ್ತೀರಿ, ರಕ್ಷಣೆ ಮಾಡಿರ್ತೀರಿ, ಆ ಜನ ಇಸದ್ ನಿಮ್ಗ ಖುಷಿಯಿಂದ ಕೆಲವು ಜನ ಕೊಡ್ತಾರೆ ಸರ್, ಕೆಲವು ಜನ ಕೊಡಲ್ರಿ. ಬೇಡಿದ್ರು ಕೊಡಲ್ಲ. ಮೊದ್ಲೇ ಹೇಳ್ಬೇಕಿಲ್ಲಪ್ಪ, ನಿನ್ನೆ ಕರ್ಸಿದ್ದೇವೆ ನಾ ಸಾಯ್ ಹೊಡಿತೀವಿ ಅಂತ ಹೇಳಿ ಸಾಯ್ ಹೊಡಿದ್ರು. ಕೆಲವು ಜನ ಫೋನ್ದಾಗ ನನಗೆ 100 ರೂಪಾಯಿ ಪೆಟ್ರೋಲ್ ಕೊಡ್ರಿ ಅಂತ ಕೇಳಿದ್ರೆ ಬ್ಯಾಡ್ ಬಿಡು ಅಂತ ಹೇಳಿ ಸಾಯ್ ಹೊಡಿದ್ರು. ಈಗ
ಈ ತರ ಹಾವುಗಳು ಎಲ್ಲಾದ್ರೂ ಬಂದ್ರಪ್ಪ ನಮ್ಮ ಕಾರ್ಯಕ್ರಮ ನೋಡಿದವರು ಅವರು ಕೂಡ ನಿಮ್ಗೆ ಕಾಲ್ ಮಾಡ್ಬೇಕಂದ್ರೆ ಹೆಂಗ್ ಸಂಪರ್ಕ ಮಾಡ್ಬೇಕು ನೀವು? ಈಗ ನೋಡ್ರಿ ನಂದು ಇನ್ಸ್ಟಾಗ್ರಾಮ್ದಾಗ ನಂಬರ್ ಅದ ರೀ, ಫೇಸ್ಬುಕ್ದಾಗ ಅದ, ಯೂಟ್ಯೂಬ್ದಾಗ ಅದ. ಈಗಂತ್ರ ನಿಮ್ಗೆ ಗೊತ್ತಿದ್ರಿ ಎಲ್ಲ ಆನ್ಲೈನ್ದಾಗ. ಎಲ್ಲೇ ಹೋದ್ರು ನನ್ನ ಹೆಸರು ಉಮೇಶ್ ಅದ್ರಿ. ಎಲ್ಲೇ ಹೋದ್ರು ಅಲ್ಲಿ ಬರೀ ಟಚ್ ಮಾಡಿದ್ರೆ ನಾನು ಕಾಲ್ ಬರ್ತಾವ್ರಿ. ಆ ತರ ಸೇಫ್ಟಿ ಕಾಲ್ ಎಲ್ಲಾ ಕಾಲ್ಗಳನ್ನು ರಿಸೀವ್ ಮಾಡ್ತೀರಿ? ಎಲ್ಲ ಪ್ರತಿಯೊಂದು ರಾತ್ರಿ 1ಕ್ಕೆ ಹಚ್ಚಲ್ರಿ ಸರ್, ನಾ ಎಲ್ಲ ಕಾಲ್ ರಿಸೀವ್ ಮಾಡ್ತೀನಿ. ನಾ ಇರ್ಲಿಕ್ಕಪ್ಪ ಅಂತಂದ್ರೆ ಬ್ಯಾರೆದವ್ರಿಗೆ ನಮ್ಮ ಉರಗ ರಕ್ಷಕ ಅದಾರ ಅವ್ರಿಗೆ ಕಾಲ್ ತಗೊಂಡು ಅವ್ರಿಗೆ ಹೇಳಿ ಕಳಿಸ್ತೀನಿ. ನಮ್ ಬಿಜಾಪುರ್ನಾಗ ಎಷ್ಟು ಜನ ಅದಿರಿ ನೀವು? ನಾವು ಮಿನಿಮಮ್ ನಮ್ಮ ಬಿಜಾಪುರದಾಗ ಅದಾರ ಸರ್, ಭಾಳ ಜನ ಅದಾರ. ಇಲ್ಲಪ್ಪ ಅಂದ್ರೆ ಒಂದು 10 ಜನ ಇದ್ದಿರ್ಬೋದು ಸರ್. ನಿಮಗೇನೋ ಸರ್ಕಾರದಿಂದ ಏನೋ ಸೌಲಭ್ಯ? ಏನೋ ₹1 ಲಾಭ ಇಲ್ಲ ಸರ್. ಏನ್ ಆಗ್ಬೇಕಂತ ಅನ್ಕೋತೀರಿ ನೀವು? ನಮಗೇನು ಇಲ್ಲ ಸರ್, ನಮಗೂ ಯಾಕಂದ್ರೆ ನಾವು ಹಗಲರ ಹತ್ರ ದುಡಿಯತ್ತೇವ್ ಸರ್, ಕೈಲೇ ರೊಕ್ಕ ಹಾಕಿ ದುಡಿಯತ್ತೇವ್ ಸರ್. ಈಗ ಎಲ್ಲೇ ಒಂದ್ ಕಡೆ ಕೆಲ್ಸಕ್ಕೆ ಹೋದ್ರ ನಾ ದುಡಿದ್ರೆ ಅವ್ರ ₹500 ಪಗಾರ ಕೊಡ್ತಾರೆ. ಇದಿಲ್ರಿ, ನಾ ದುಡಿಬೇಕು, ನಾನೇ ಕೈಲೇ ರೊಕ್ಕ ಹಾಕ್ಬೇಕಾಗಿದೆ ಸರ್. ಅದಕ್ಕೆ ನಾ ಕೇಳ್ಕೊಳ್ಳೋದು ಇಟ್ಟೆ ಸರ್, ಸರ್ಕಾರದವ್ರಿಗಾಗ್ಲಿ, ಯಾರಿಗೆ ಮೀಡಿಯಾದವ್ರಿಗೆ ಆಗ್ಲಿ, MLA MP ಯಾರಿಗೇ ಅಲ್ರಿ, ಅವ್ರಿಗೆಲ್ಲ ಕೈ ಮುಗಿದು ಕೇಳ್ಕೊತೀನಿ. ಯಾಕಪ್ಪ ಅಂತಂದ್ರ ನಮಗೂ ಏನ್ರ ಸಹಾಯ ಮಾಡ್ರಿ. ಇಲ್ಲಿಗೆ ಗೋರ್ಮೆಂಟ್ದವ್ರಿಗೆ ಹೇಳ್ರಿ, ನನಗೆ ತಿಂಗಳ 10,000 20,000 ಬೇಕನ್ನವಲ್ರಿ. ತಿಂಗಳ ಒಂದ್ 2-3 ಸಾವಿರ ರೂಪಾಯಿ ಆದ್ರೆ ಗೋರ್ಮೆಂಟ್ದಿಂದ ಬಂದ್ರೆ ಅದೇ ದುಡ್ಡು ನಾನು ಪೆಟ್ರೋಲ್ ಹಾಕೊಂಡು 10 ಅಲ್ರಿ 20 ಹಾವು ಹಿಡಿತೀನಿ. ನನಗೆ ಹಿಡಿಲಾಕ ಖುಷಿ ಅನಿಸ್ತದ್ರಿ. ಮತ್ತೆ ಕೈಲೇ ರೊಕ್ಕ ಹಾಕೊಂಡು ಈಗ ಚರ್ಚನ್ಕ್ ಬಾ, ಈ ತಿಕೋಟಕ್ ಬಾ, ಮುದ್ದೆ ಬಳಕ್ ಬಾ, ತಾಳಿಕೋಟಿಗೆ ಬಾ ಅಂದಾಗ ನಾನು ಹೋಲಾಕ್ ಸ್ವಲ್ಪ ಮುಜುಗರ. ಈಗ ಇದ್ರ ಜೊತೆ ನೀವು ಇದನ್ನ ಹಾವುಗಳನ್ನ ಹಿಡಿದು ರಕ್ಷಣೆ ಮಾಡೋದನ್ನ ವಿಡಿಯೋ ಮಾಡ್ತೀರಿ. ಇದು ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಸೋಷಿಯಲ್ ಮೀಡಿಯಾದಾಗ ಇದನ್ನ ನಾನು ಹಾಕಬೇಕು ಅಂತ ಹೇಳಿ ಈಗ ಒಂದ್ 2-3 ವರ್ಷ ಆಯ್ತ್ರಿ ಸರ್. ಯಾಕಂದ್ರ ನಮ್ ತಮ್ಮ ಸಂದೀಪ್ ಅತ್ತದನ್ರಿ, ಅವನೇ ಅಂದ್ರಿ ಅಣ್ಣ ವಿಡಿಯೋ ಹಾಕೋನು ಜನ ನೋಡ್ಲಿ ಅಂತಂದ್ರ. ಬೇಡಪ್ಪ ನಮ್ಮ ಮನ್ಯಾಗ ನೋಡಿದ್ರ ನಮ್ಮಪ್ಪ ಚಪ್ಪಲ್ ಹೊಡಿತಾನ ಅಂದಾಗ ಏನ್ 1 ದಿನ ಅಂತಾರ 2 ದಿನ ಅಂತಾರ. ಅದು ಹಾಕಿದ ತಕ್ಷಣ ಕೆಲವು ಮಂದಿ 10 ಮಂದಿ ನೋಡಿದ್ರು, 100 ಮಂದಿ, 1000, 10,000, 50 ಮಿಲಿಯನ್ ಗಟ್ಲೆ ವಿಡಿಯೋ ನೋಡ್ತಾರ. ಅದೇ ಔಟ್ ಆಫ್ ಸ್ಟೇಟ್ದವ್ರು ನೋಡ್ತಾರೆ ಸರ್, ಪಾಕಿಸ್ತಾನದವ್ರು ನೋಡ್ತಾರೆ ಸರ್. ಅಂದ್ರೆ ತಪ್ಪು ತಿಳ್ಕೊಬೇಡ್ರಿ, ಪಾಕಿಸ್ತಾನ, ಔಟ್ ಆಫ್ ಅಮೆರಿಕಾದವರು, ಈ ತರ ಎಲ್ಲಾರು ಬೇರೆ ಬೇರೆ ದೇಶದವ್ರು ನಾನು ವಿಡಿಯೋ ನೋಡ್ತಾರೆ. ಈಗ ಈ ತರ ಜನ ನಿಮ್ಮನ್ನ ಈಗ ರೆಕಗ್ನೈಸ್ ಮಾಡ್ತಾರ, ಅಲ್ಲಲ್ಲಿ ಹೋದಲ್ಲಿ ಗುರುತಿಸ್ತಾರೆ ಸರ್. ಪ್ರತಿ ಮಾನ್ಯ ತಿರುಪತಿ ಹೋಗಿದೆ ಸರ್, ತೆಲುಗು ಸಂಬಂಧಿ. ಅಲ್ಲಿ ಹೋದ್ರು ಕೇಳಿದ್ರು ಸರ್, ನೀ ಪಾಮ್ ಅದೇ ಒಂಥರ ತಮಿಳ್ನಾಡ್ದಾಗ ತಮಿಳ್ ಒಳಗೆ ಹಿಂಗ ಹಸ್ರೆ ಹಾವಿ ಹಿಂಗ ಅಂತಾರೆ, ನೀವು ಸ್ನೇಕ್ ಕ್ಯಾಚರ್ ಅಲ್ವಾ ಅಂತ. ಯಾವುದೇ ಊರಾಗ ಹೋದ್ರೆ ನನ್ನ ಹೆಸರು ಗೊತ್ತಿರಲ್ರಿ, ಬಟ್ ನನಗೆ ಜನ ಇಟ್ಟಿದ ಹೆಸರು ಏನಪ್ಪಾ ಅಂದ್ರೆ ಹಾವ ಹಿಡಿಯವ. ಎಲ್ಲೇ ನೋಡಿದ್ರಿ ಹಾವ ಹಿಡಿಯವ ಬಂದ ಹಾವ. ನಾ ಸುಮ್ ಹೋದ್ರು ಜನ ಬೆನ್ನತ್ತಿ ಬರ್ತಾರೆ, ಎದಕ್ ಬಂದಿರಿ ಇಲ್ಲಿ ಹಾವ ಐತೇನ್ರಿ, ಅದಕ್ ಬಂದಿರಿ ಅಂತ ಕೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಒಂದು ಕ್ರೇಜ್ ಇರ್ತದೆ. ನಾ ರೊಕ್ಕ ಮಾಡ್ಬೇಕಂತ ಮಾಡಿದ್ನಿ ಅಂದ್ರೆ ಇಷ್ಟ ಹೆಸರು ಮಾಡ್ತಿತ್ತಿಲ್ರಿ, ನಾ ಹೆಸರು ಮಾಡ್ಬೇಕಂತ ಹೇಳಿ ಇಟ್ಟಿದ್ ಮಾಡತ್ತಿಲ್ರಿ. ಯಾಕಪ್ಪ ಅಂತಂದ್ರೆ ಇದ್ರೊಳಗೆ ನಾ 1-2 ಲಕ್ಷ ಲಾಸ್ ಅದೀನಿ ಸಾಹೇಬ್ರ. ಸುಳ್ಳು ಹೇಳಲ್ಲ ನಿಮ್ಗೆ. ನನಗೆ ಏನಂತಾರೆ, ನಾನ್ ನಿನ್ ಕ್ಲಾಸ್ಮೇಟ್ ಇದೀನಿ, ನಾನ್ ನಿನ್ ದೋಸ್ತ್ ಇದೀನಿ, ನಾನ್ ನಿನ್ನ ಅಣ್ಣ ಅದೀನಿ, ತಮ್ಮ ಅದೀನಿ, ನಮ್ಮ ಮನೆ ಹಾವ ಐತಿ ಬಾ ಅಂತ ಹೇಳ್ತಾರೆ ಸರ್. ನಾನು ಚಂತನ ಪೆಟ್ರೋಲ್ ಪಂಪ್ದಾಗ ಕುಂದಿರ್ತೀನಿ ಸರ್. ಅವರು ದೋಸ್ತರೇ ಇರ್ತಾರೆ. ಪೆಟ್ರೋಲ್ ಹಾಕಂದ್ರೆ ₹50 ಪೆಟ್ರೋಲ್ ಪುಗಾಟ್ಲಿ ಹಾಕಲ್ರಿ ಸರ್. ಪೆಟ್ರೋಲ್ ಕಾದ್ರೆ ಅವ್ರಿಗೆ ರೊಕ್ಕ ಕೊಡಬೇಕು, ಇವ್ರು ನನಗೆ ರೊಕ್ಕ ಕೊಡಾಕ ಹಿಂದೆ ಬಂದ್ರು. ಹಂಗಿತ್ತ ಬ್ಯಾಡ್ ಬಿಡು ನಾ ಹೊಡಿತೇವೆ ಅಂತ ಹೇಳಕ್ಕೆ ಎಷ್ಟೋ ಜನ ನನ್ನ ಕಣ್ ಮುಂದೆ ಹಾಡಿದಾರೆ. ಈ ಸೋಷಿಯಲ್ ಮೀಡಿಯಾದಿಂದ ಏನ್ ಲಾಭ ಆಗೈತಿ ನಿಮಗೆ? ಏನೋ ₹1 ಲಾಭ ಇಲ್ಲ ಸರ್. ಈಗೆಲ್ಲ ಕಮೆಂಟ್ ಎಲ್ಲ ಬರೀತಿರ್ತಾರ, ಕಮೆಂಟ್ ಬರ್ದಿದ್ ನೋಡ್ಬೇಕು. ಕೆಲವು ಜನ ಹಿಂಗ್ ಬರೀತಾರ ಸರ್, ನನಗೆ ದೇವ್ರಿಗೆ ಹೋಲಿಸ್ತಾರ ಸರ್. ಅಣ್ಣ ನೀ ದೇವ್ರದಿ, ನಿಂಗ್ ದೇವ್ರ ಹೊರ ಕೊಟ್ಟಾನ, ನಿಂಗ್ ಬಾ ಶಕ್ತಿ ಅದ, ನಿಂಗ್ ಡಬಲ್ ಗುಂಡಿಗದ, ನೀ ಹಂಗ, ನಿನ್ ತಾಯಿ ನಿನ್ಗೆ ಜನ್ಮ ಕೊಟ್ಟಾಗ ತಾಯಿ ಚಲೋ ಎಲ್ಲ ಹಂಗೂ ಇರ್ತಾರ. ಕೆಲವೊಂದು ಟೈಮ್ದಾಗ ಹಾವ ಕಡ್ದಾಗ ಕೆಲವೊಂದು ಜನ ಮಾತಾಡ್ತಾರೆ, ಸಾಯ್ತಾನೆ ಏನು ಉಳಿತಾನೆ. ಇಲ್ಲೇ ಶೆಟ್ಟಿ ಮಣ್ಗುಡಿ ಎಕ್ಸಿ ಇದು ವಜ್ರಮಣ್ ಗೇಟ್ ಅಂತ ಶೆಟ್ಟಿ ಟೈಲರ್ಸ್, ಅಲ್ಲಿ ಹೋದಾಗ 2 ಹಾವು ಇದ್ರಿ. ಒಂದು ಹಾವು ಕಡಿತು. ಅವ್ರೇನಂದ್ರು ಮುಸ್ಲಿಂ ಜನ ಇದ್ರಿ ಸರ್, ಪಾಪ ಅವ್ರಿಗೆ ಕರ್ಸಿದ್ರು. ಅವ್ರೇ ಅಂದ್ರು ಲಾಸ್ಟ್ ವಿಡಿಯೋ ದೇಕ್ ಸಲ ಲಾಸ್ಟ್ ವಿಡಿಯೋ ನೋಡ್ರಿ ಸಾಯ್ತಾನೆ. ಅವ್ರ ಮಾತು ಕೇಳಿ ನನಗೆಲ್ಲಾ ಮೈಯಾಗ ನೀರು ಬಸದು ನಾನು ಗಾಬರಿಸಾಡಿ ಬಿದ್ದು. ಆಮೇಲೆ ಹಾವು ಹಿಡಿದು ಹೊನಟಿಗೆ ಹೋಗಿ ಅಲ್ಲಿ ಹೊನಟಿಗೆ ಸರ್ಕಾರ ದವಾಖಾನೆ. ಇಲ್ಲಿ ನೀವು ನಮ್ಮ ಬಿಜಾಪುರ ಸರ್ಕಾರ ದವಾಖಾನೆ ಒಳಗೆ ಟ್ರೀಟ್ಮೆಂಟ್ ತಗೋತೀನಿ ಅಂತ ಹೇಳಿದ್ರಿ, ಸಾಕಷ್ಟು ಸರಿ ಹಾವು ಕಡ್ಸ್ಕೊಂಡು ಹೋಗ್ತೀರಿ. ಡಾಕ್ಟರ್ ಏನಂದಿಲ್ಲ ನಿಮ್ಗ? ಅವ್ರಿಗೆ ಗೊತ್ತಿದ್ರಿ ಸರ್, ಹಾವು ಹಿಡಿತಾನ ಬಿಡು ಬರ್ತಾನ. ಅಂದ್ರೆ ನಮ್ಮಂತವ್ರು ಭಾಳ ಕೇರ್ ಮಾಡ್ತಾರೆ ಸರ್. ಈಗ ಬೇರೆ ಯಾರೇ ಎಲ್ಲೇ ಹಾವು ಕಡ್ದ್ರು ನಮ್ಗೆ ಫೋನ್ ಹಚ್ತಾರೆ, ನಮ್ಮ ಹುಡುಗ ಹಾವು ಕಡ್ದು, ನಮ್ಮ ಹುಡುಗಿ ಹಾವು ಕಡ್ದು, ನಮ್ಮ ಅಪ್ಪಗೆ ಹಾವು ಕಡ್ದು, ನಮ್ಮ ಮಗುಗೆ ಹಾವು ಕಡ್ದು ಅಂತ. ನಾ ಅವ್ರಿಗೆಲ್ಲ ಹೇಳ್ತೀನಿ, ಸೀದಾ ಒಂದು ಕಾರ್ ಮಾಡ್ಕೋರಿ, ಬಾಡಿಗೆ ಮಾಡ್ಕೊಂಡು ಸೀದಾ ಸರ್ಕಾರ ದವಾಖಾನಿಗೆ. ಅವ್ರು ಇನ್ನೂ ದಾರಿ ಒಳಗೆ ಇರ್ತಾರೆ ಸರ್. ನಾ ಫೋನ್ ಮಾಡಿ ಹೇಳಿದ್ರೆ ಇವರೆಲ್ಲ ರೆಡಿಯಾಗಿ ಇಟ್ಕೊಂಡು ಕೂತಿರ್ತಾರೆ, ಬೆಡ್ ಸುದ್ದಕ್ಕೆ ಹಿಡಿದು ಇಟ್ಕೊಂಡು ಕೂತಿರ್ತಾರೆ. 10 ನಿಮಿಷ ಲೇಟ್ ಆದ್ರೂ ವಾಪಸ್ ಡಾಕ್ಟರ್ ನನಗೆ ಫೋನ್ ಹಚ್ಚಿ ಕೇಳ್ತಾರೆ, ಬರ್ಲಾತಾರ ಇಲ್ಲೋ ಸರ್ ಕರೆ ಹೇಳಂತೇಳಿ. ಪಾಪ ಅಷ್ಟು ಹೆಲ್ಪ್ ಮಾಡ್ತಾರೆ ಸರ್. ನಮ್ ಬಿಜಾಪುರದ ಸರ್ಕಾರ ದವಾಖಾನೆ ಡಾಕ್ಟರ್ ನೋಡ್ಬೇಕಾದ್ರೆ ದೇವ್ರ ಇದ್ದಂಗೆ ಸರ್. ಇದ್ರ ಬಗ್ಗೆ ಎಲ್ಲ ನಮ್ ದವಾಖಾನೆ ವ್ಯವಸ್ಥೆ ಐತಿ.
ಸೋಷಿಯಲ್ ಮೀಡಿಯಾದಾಗ ನಾ ಯಾಕೆ ಹಾವ ಹಾಕ್ತೀನಪ್ಪ ಅಂದ್ರೆ ವಿಡಿಯೋಗಳು, ನಾ ಒಂದ್ ಹಾವಿಂದ 2 ವಿಡಿಯೋ ಮಾಡ್ತೀನಿ ಸರ್. ಒಂದ್ ಹಾವು ಹಿಡ್ದಿದ್ದು ಮಾಡ್ತೀನಿ, ಆಮೇಲೆ ಹಾವು ಎಲ್ಲಿ ಬಿಟ್ಟಿನಿ, ಯಾರ ಮನಿಯೊಳಗೆ ಬಂದಿತ್ತು ಅವ್ರ ಮನಿಯವ್ರ ಹೆಸರು ಹೇಳಿ, ಅವ್ರ ಊರ ಹೆಸರು ಹೇಳಿ, ಅವ್ರ ಏರಿಯಾ ಹೆಸರು ಹೇಳಿ ಬಿಡ್ತೀನಿ. ಯಾಕಂದ್ರೆ ಕೆಲವು ಜನ ಹಾವು ಹಿಡಿತಾರ ಸರ್, ಬಟ್ ಅವ್ರು ಎಲ್ಲಿ ಬಿಡ್ತಾರೋ ನನ್ಗೆ ಗೊತ್ತಿಲ್ಲ ಸರ್. ಅವ್ರು ಎಲ್ಲಿ ಬಿಡ್ತಾರೋ ಏನ್ ಮಾಡ್ತಾರೋ ನನ್ಗೆ ಗೊತ್ತಿಲ್ಲ. ಬಟ್ ನಾ ಹಾವು ಹಿಡ್ದಿದ್ ಸರ್, ಪ್ರತಿಯೊಂದು ಕಾಡಿಗೆ ಒಯ್ದು ಅವ್ರ ಹೆಸರು ಹೇಳಿ ಆ ಹಾವುಗಳ ಬಗ್ಗೆ ರಿಲೀಸ್ ಮಾಡ್ತೀನಿ ಸರ್. ಅದಕ್ಕೆ ನೋಡ್ರಿ, ಈಗ ನೀರಿದ್ದಲ್ಲಿ ಬಿಡ್ತೀನಿ ಸರ್, ಆ ನೀರೊಳಗೆ ಮೀನ್ ಇರ್ತಾವ, ಹಾವಿಗೆ ಮೀನು ಅಂದ್ರ ಇಷ್ಟ ಆದ ಫುಡ್ ರೀ. ಆ ನೀರೊಳಗೆ ಕಪ್ಪಿರ್ತಾವ ಸರ್, ಇಷ್ಟ ಆದ ಫುಡ್ ರೀ. ಅದಕ್ಕೆ ನಾ ಹಂಗ ಚಿಕನ್ ಮಟನ್ ಅಂದ್ರೆ ಎಷ್ಟ ಇಷ್ಟಪಟ್ಟು ತಿಂತೀನಲ್ರಿ, ಅವಕ್ಕೂ ಕಪ್ಪಿ ಇಲಿ ಮೀನ್ ಅಂದ್ರ ಅದಕ್ಕೆ ಅಷ್ಟು ಆಸೆ. ಅದಕ್ಕೆ ಇನ್ನೊಂದು ಹಾವುಗಳಿಗೆ ತಿಂತಾವಲ್ರಿ, ನಿಜ ನಾ ನೋಡಿನಲ್ರಿ, ನಾನೇ ತೆಗ್ದೀನ್ರಿ. ಬಾಯಿ ಒಳಗೆ ಹಡ್ ಜಗ್ ಇರುತ್ತೆ ಒಂದ್ ಹಾವು. ಎಲ್ಲಾ ಹಾವುಗಳ ಅಥವಾ ಸ್ಪೆಸಿಫಿಕ್ ಹಾವುಗಳ? ಈಗ ನೋಡ್ರಿ, ಈಗ ಕಿಂಗ್ ಕೋಬ್ರಾ ಅಂತ ಬರ್ತದ್ರಿ ಈ ಕಡೆ ಇಲ್ಲ, ಅದು ಮಿನಿಮಮ್ ಒಂದ್ 15ರಿಂದ 20 ಫೂಟ್ ಇರ್ತದ್ರಿ. ಈ ಗಾಡಿಯಿಂದ ಆ ಗಾಡಿ ತರ ಅದರ ಆಹಾರೇ ಹಾವು ಸರ್. ಕ್ಯಾರಿ ಹಾವು ಬರ್ತದ್ರಿ. ಕ್ಯಾರಿ ಹಾವು ಇಲ್ಲಪ್ಪ, ನಾ ಹಿಡ್ದಿದ್ದೆ 10 ಫೂಟ್ ತನ ಕ್ಯಾರಿ ಹಾವು ಅಂತ ಹಾವು ತಿಂತದ್ರಿ. ತುಂಬಾ ಸಂತೋಷ. ಈಗ ಇದ್ರಾಗ ಈ ಹಾವುಗಳು ಹಿಡಿದ್ರೊಳಗ ಏನಾದ್ರು ಕಲಿಬೇಕು, ಹೊಸಾದ್ ಮಾಡ್ಬೇಕು ಅಂತ ಈ ಹಾವಿನೊಳಗೆ ಕಲಿಯೋದು ಬಹಳ ಸರ್. ನಾ ಸಾಯತನಾದ್ರೂ ಕಲಿಬಹುದೇ ಸರ್. ಯಾಕಂದ್ರೆ ನಾ ನೋಡ್ರಿ ಸರ್, ಯಾವುದೇ ಹಾವು ಇದ್ರು ನಾ ಫಸ್ಟ್ ಹಾವು ಅಂತ ಹೇಳಿ ಹಿಡಿತೀನಿ ಸರ್. ಕೆಲವು ಮಂದಿ ಹಾವುಗಳು ಕಿಸ್ ಕೊಡ್ತಾರ ಸರ್. ಅದು ಈಗ ಹೆಡಿ ಹತ್ತದ ಕಿಸ್ ಕೊಡ್ತಾರ ಸರ್. ಯಾಕಂದ್ರೆ ಅದು ಎಲ್ಲ ಹುಚ್ಚಿರ್ತಾರ ಸರ್, ಅದು ವಾಪಸ್ ಇವನಿಗೆ ಕಿಸ್ ಕೊಡ್ತಾನ ಸರ್. ಬಾಳ ಆಗ್ಯಾವ ಸರ್, ಹಂಗ ಕೊಟ್ಟಾವ ಆಗ್ಯಾವ. ಆ ತರ ಮಾಡಿದ್ರ ನಮ್ಮ ಅರಣ್ಯ ಇಲಾಖೆದವ್ರಿಗೆ ಕೇಸ್ ಮಾಡ್ತಾರ ಸರ್. ಆತರ ಯಾರೇ ಮಾಡ್ಲಿ, ನಾನೇ ಮಾಡ್ಲಿ, ಇವತ್ತು ಯಾರೇ ಮಾಡ್ಲಿ, ಆತರ ಮಾಡ್ಬೇಡಪ್ಪ ಅಂತ ಹೇಳಿ ಕರೆದು ಸೋಷಿಯಲ್ ಮೀಡಿಯಾ ಹುಚ್ಚಗೋಸ್ಕರ ಅಂತ ಮಾಡೋದು ತಪ್ಪ ಅಂತೇಳಿ. ಈಗ ನೋಡ್ರಿ, ಹಾವು ತಾನಾಗಿ ಬಂದು ನಿಮ್ ಕಡೆಗಿಲ್ಲ. ಅದಕ್ಕೆ ಏನ್ರಿ ನಾವು ತೊಂದರೆ ಮಾಡಿದ್ರೆ ಇವತ್ತು ನೋಡ್ರಿ, ನಿಮ್ಮ ಮುಂದೆ ಒಂದು ಹಾವು ತಂದಿಟ್ರು ಅದ ನಿಮ್ ಕಡೆಯಲ್ರಿ, ನೀವ್ ಅದಕ್ಕೆ ಟಚ್ ಮಾಡತ್ತಾನ ಅದ ಕಡೆಯಲ್ರಿ. ಹಿಂಗ್ರಿ ಅದು ರಕ್ಷಣೆಗೋಸ್ಕರ ನಮಗ್ ಕಚ್ಚುತ್ತ, ನಮ್ಮ ಮೇಲೆ ದಾಳಿ ಮಾಡುತ್ತ. ಈಗ ಹಾವು ಕಚ್ಚೋದು ಬೇರೆ, ದಾಳಿ ಮಾಡೋದು ಬೇರೆ. ನಿಮ್ಮ್ಯಾಗ ಏನಾದ್ರು ದಾಳಿ ಮಾಡಿದಂತ ಮಾಡ್ಯಾರ ಸರ್. ಅದ್ರಾಗ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರ ನಾಗರಾಮ್ ಸರ್. ನಾಗರಾಮ್ ಯಾರ್ ನನಗಲ್ರಿ, ನಮ್ಮ ಅಪ್ಪಗ ಅನ್ಸಂಗಿಲ್ರಿ. ಅದ್ ಯಾರೇ ಬಂದ್ರು ಫೇಸ್ ಮಾಡ್ತದ್ರಿ. ಬಾ ನಿನ್ ತಿಂಡಿದ್ರ ಬಾ ಅಂತ ಹೇಳಿ ವಾರ್ನಿಂಗ್ ಕೊಡ್ತದ್ರಿ. ಅದು ಒಮ್ಮೆ ಕಡೆಯಲ್ಲ ಸರ್. ಮೊದಲು ಒಂದ್ಸರಿ ವಾರ್ನಿಂಗ್ ಕೊಟ್ಟೆ, ಅದು ಆಮೇಲೆ ಅಟ್ಯಾಕ್. ಭಯಂಕರವಾಗಿ ಕೆಲವೊಂದ್ಸರಿ ನಾ ರಿಲೀಸ್ ಮಾಡಕ್ ಹೋಗಿರ್ತೀನಿ ಸರ್, ಹೋಗ್ ಅಂದ್ರ ಹೋಗಂಗಿಲ್ಲ ಸರ್. ಅದು ನೀವ್ ಹೋಗಿ ನಾ ಹೋಗ್ತೀನಿ ಅಂತ ಹೇಳ್ತದ್ರಿ. ಅದು ನಿನಗ ಅಂಜಿ ಹೋಲಿ ಅಂತ ಹೇಳ್ತದ್ರಿ. ಅದ್ರ ಮನ್ಸಿನಂದ ನನಗ ನೀವ್ ಹೋಗು ಮಗನ, ನಾ ಯಾಕೆ ಹೋಗ್ಲಿತ್ತ ಆ ಮೂಮೆಂಟ್ ಇರ್ತದ್ರಿ. ಒಂದೊಂದ್ಸರಿ ಹಿಂಗ್ ಚಿಮ್ಮಿದ್ರು ಅಲ್ಲಿ ಹೋಗಿ ವಾಪಸ್ ನಾಗರಾಮ್. ಉಳ್ಕಿದೆಲ್ಲ ಬರೇ ಬೀಚದಕ್ಕೆ ಹೊಳೆ ನೋಡೋದಕ್ಕೆ ಸಿಗಲ್ಲ ಸರ್, ಎಲ್ಲ ಓಡಿ ಹೋಗ್ಬಿಡ್ತು. ಇದು ನಾಗರಾಮ್ ಅನ್ಸರ್. ಅಂದ್ರೆ ಹಾವುಗಳಲ್ಲಿ ಭಯಾನಕ ಅಂದ್ರೆ ನಾಗರಾಮ್ ನಮ್ ಕಡೆ ಇದ್ದೀವಿ ಸರ್. ನಾವ್ ಏನ್ ಕಾರ್ಯಕ್ರಮ ನೋಡೋರಿಗೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂತ ಹೇಳಿಕೆ ಹೇಳ್ಬೇಕಂದ್ರೆ, ಜಾಗೃತಿ ಮೂಡಿಸೋದ್ ನೋಡ್ರಿ, ಯಾವುದೇ ಹಾವು ಬರಲ್ರಿ, ಯಾರು ಕೈ ಮುಗಿ ಕೇಳ್ಕೊತೀನ್ರಿ ಪ್ರತಿಯೊಂದು ವಿಡಿಯೋದಾಗ. ಯಾರು ಹೊಡ್ಯಾಕ ಹೋಗ್ಬಾರ್ರಿ. ಹಾವು ನೋಡ್ರಿ, ಅದು ನಿಮ್ ಮನಿಗೆ ಅದಕ್ಕೆ ಬರ್ತದ ಸರ್. ನಿಮ್ ಮನಿಗೆ ಅದು ಬರೋದೇ ಇಲಿ ತಿಲ್ಲಾಕ, ಕಪ್ಪಿ ತಿಲ್ಲಾಕ ಬರ್ತದ ಸರ್. ನಿಮ್ಮ ಮನಿ ಸ್ವಚ್ಛ ಇಟ್ಕೊಂಡ್ರ ಇಲಿನೂ ಆಗಲ್ಲ, ಕಪ್ಪಿನೂ ಆಗಲ್ಲ, ಹಾವು ಸನಿಯಾಕ ಬರಲ್ಲ ಸರ್. ಎಲ್ಲಿ ನೀವು ಮುಸ್ರಿ ಚೆಲ್ಲೋದು, ಎಲ್ಲಿ ಕಸ ಹೋಗ್ಯೋದು, ಎಲ್ಲಿ ತಿಪ್ಪಿ ಇರ್ತಾವ ಅಲ್ಲಿ ಹುಳುಗಳು ಆತಾವ ಸರ್. ಸಣ್ಣ ಸಣ್ಣ ಹುಳುಗಳು ತಿಲ್ಲಕ ಕಪ್ಪಿ ಇಲಿ ಬರ್ತಾವ್ರಿ. ಕಪ್ಪಿ ಇಲಿ ಸ್ಮೆಲ್ ಸಲ ಸರ್ ಮಿನಿಮಮ್ ಒಂದ್ 20-30 ಫುಟ್ ಡಿಫ್ರೆನ್ಸ್ ಇದ್ರ ಅದು ಹಾವಿಗೆ ಗೊತ್ತಾಕದ್ರಿ. ಇಲಿ ಸ್ಮೆಲ್ ಬರ್ತದ್ರಿ ಹಾವಿಗೆ, ಆ ಸ್ಮೆಲ್ ಮ್ಯಾಗ ಬರ್ತದ್ರಿ ಹಾವು ಮನಿಗೆ. ತುಂಬಾ ಸಂತೋಷ ಉಮೇಶ್ ಅವರೇ, ಏನ ಇದುವರೆಗೆ ಬಂದ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರಿ. ಹೆಂಗ ಅನಿಸ್ತು ನಿಮಗೆ? ಥ್ಯಾಂಕ್ಸ್ ಸರ್. ನಿಮ್ಮಂತವರಿಂದ ನಮ್ಗೆ ಒಂದಿಟ್ಟು ಹೆಸರು ಆತ ಸರ್. 4 ಜನ ನೋಡ್ತಾರ ನಿಮ್ಮಿಂದ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು.